ಏನಿಲ್ಲ ಅತ್ತೆ, ನಿಮ್ಮಲ್ಲಿ ಒಬ್ಬ ಒಳ್ಳೆ ತಾಯಿನ ನೋಡ್ತಾ ಇದ್ದೀನಿ. ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ಎಷ್ಟು ನಿಷ್ಕಲ್ಮಶವಾದ ಮನಸ್ಸು ನಿಮ್ಮದು. ನಾನು ಮಾತ್ರ ಅಲ್ಲ ಅಳಿಯಂದ್ರೆ, ಎಲ್ಲ ತಾಯಂದಿರು ಹೀಗೆ ತಮ್ಮ ಮಕ್ಕಳ ಬಗ್ಗೆ ಗೋಪುರದಷ್ಟು ಕನಸು ಕಟ್ಕೊಂಡಿರ್ತಾರೆ. ಮಕ್ಕಳು ನೆಮ್ಮದಿಲೆ ತಮ್ಮ ನೆಮ್ಮದಿನ ಕಾಣಿಸ್ತವೆ. ಅಷ್ಟು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಈ ತಾಯಂದಿರಿಗೆ. ನಿಜ ಅತ್ತೆ, ಅದಕ್ಕೆ ಹೇಳೋದು ಮಕ್ಕಳ ಪಾಲ್ಗೆ ತಾಯಿನೇ ಮೊದಲನೇ ದೇವರು ಅಂತ. ಅಣ್ಣ ಸೀಮಾ, ಅಣ್ಣ ಯಾಕೆ ದೀಪ ಏನಾಯ್ತು? ಇಷ್ಟೊಂದು ಬೀಳಿದ್ಯಾ? ನರಸಿಂಹಣ್ಣ ಎಲ್ಲಿ? ಮೊದಲು ಅವನ್ನ ಕರೀರಿ. ಅವ್ನು ಇಲ್ಲಿದ್ರೆ ತಾನೆ ಕರೆಯೋಕೆ? ಎಲ್ಲಿದ್ದಾನ ಮತ್ತೆ? ಅದು ಅವ್ರ ಹುಡುಗಿ ಮೀಟ್ ಮಾಡ್ಬೇಕು ಅಂತ ಯಾಕೋ ಸಂಜೆ ನಿಲ್ಲುತ್ತಾಕತೀನಿ ಅಂತಿದ್ದ. ಮೋಸ್ಟ್ಲಿ ಅಲ್ಲಿಗೆ ಹೋಗಿರ್ಬೋದೇನೋ. ಯಾರು? ಆ ಬೆಳ್ದಿಂಗ್ಲ ಬಾಲೆನಾ? ಅವಳೆ. ಅಣ್ಣ ನೀನು ದೊಡ್ಡನ್ ತರ ಮಾತಾಡ್ಬೇಡ. ಆ ಬೆಳ್ದಿಂಗ್ಲ ಬಾಲೆ ಬೇರೆ ಯಾರು ಅಲ್ಲ, ಆ ಸಂಜನಾನೇ. ಏನ್ ಹೇಳ್ತಿದ್ದೆ ದೀಪು? ನೀನ್ ಅನ್ಕೊಂಡಿರಂಗೆ ಸಂಜನಾ ಮೊದ್ಲಿನ ತರ ಕೆಟ್ಟೋಳಲ್ಲ, ಅವಳು ತುಂಬಾ ಒಳ್ಳೊಳಾಗಿದ್ದಾಳೆ. ಇಲ್ಲೇ ನೀನು ಅಣ್ಣ ಮೋಸ ಹೋಗ್ತಿರೋದು. ಅವಳು ಬದ್ಲಾಗಿಲ್ಲ, ಒಳ್ಳೆಯವಳು ಆಗಿಲ್ಲ. ಈಗ್ಲೂ ಅವಳು ವಿಷ ತುಂಬಿರೋ ಹಾವೆ. ಏನ್ ಹೇಳ್ತಿದ್ದೆ ದೀಪು? ಹ್ಞೂ ಅಣ್ಣ, ಬೇಕಿದ್ರೆ ಸುಬ್ಬುನ್ನೇ ಕೇಳಿ. ಈಗ ತಾನೇ ಅವಳು ಇರೋ ಜಾಗಕ್ಕೆ ಹೋಗಿದೆ. ಬೆಳ್ದಿಂಗ್ಲ ಬಾಲೆ ತರ ನಾನೇ ಫೋನ್ ಮಾಡಿ ಆಟಾಡ್ಸಿರೋದು ಅಂತ ಆ ಸಂಜನಾನೇ ಒಪ್ಕೊಂಡ್ಲು. ಹೌದು, ನರಸಿಂಹ ಅವಳ ಮೇಲೆ ಜೀವನ ಹಿಡ್ಕೊಂಡವನು. ಈ ವಿಷಯ ಏನಾದ್ರೂ ಅವನಿಗೆ ಗೊತ್ತಾಯ್ತು ಅಂತಂದ್ರೆ ಮೊದಲು ಅವನಿರೋ ಜಾಗಕ್ಕೆ ಹೋಗೋಣ ಬನ್ನಿ. ನಡಿ. ಏನು ಸಾಹೇಬ್ರಿಗೆ ಅವನು ಇವನು ಅಂತೆಲ್ಲ ಏಕವಚನದಲ್ಲಿ ಮಾತಾಡ್ತಿದ್ಯಲ್ಲ? ಅವನು ಎಸ್ಐ ಆದ್ರೆ ಸ್ಟೇಷನ್ ಅಲ್ಲಿ ಇಲ್ಲಲ್ಲ. ಗೌರವನ ಹೇಳಿ ಕೇಳಿ ತಗೋಬಾರ್ದು ಜಯರಮಣ. ಜನ ಅವರಾಗ ಅವರೇ ಕೊಡಬೇಕು. ಅದು ಆ ಮನುಷ್ಯಂಗೆ ಗೊತ್ತಾ? ಅಂಥವನು ನಿನ್ನ ಪ್ರಮೋಷನ್ ಲೆಟರ್ಗೆ ಸೈನ್ ಹಾಕಕ್ಕೆ ಹೇಗೆ ಒಪ್ಕೊಂಡ ಅಂತ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ನಮ್ಮ ನರಸಿಂಹ ಅವ್ರ ಮಗಳನ್ನ ಕಾಪಾಡಿದ್ನಲ್ಲ, ಆ ನಿಯತ್ಗೆ ಅವರು ಸೈನ್ ಹಾಕಕ್ಕೆ ಒಪ್ಕೊಂಡಿರ್ಬೇಕು. ಇರ್ಬೋದು, ಯಾವುದೇ ತಂದೆ ಆದರೂ ಹಾಗೆ ಅಲ್ವಾ? ಮಕ್ಕಳು ವಿಷಯ ಬಂದರೆ ಬದಲಾಗ್ತಾರೆ. ಹೌದೌದು ಹೌದೌದು ಅಂತೀಯಾ, ಆದರೆ ನೀನೇ ನಿನ್ನ ಮಗನ ವಿಷಯದಲ್ಲಿ ತಲೆ ತೆಗಿಸ್ತೀಯಲ್ಲ. ತಲೆ ತಗ್ಸೋ ಥರ ಅವ್ನು ಮಾಡಿದ್ದಾನೆ, ಏನು ಮಾಡೋಕ್ಕಾಗತ್ತೆ? ನೋಡು ಜಯರಮಣ್ಣ, ವಯಸ್ಸಲ್ಲಿ ನಾನು ನಿನಗಿನ ಚಿಕ್ಕವನೇ ಇರ್ಬೋದು, ಆದರೆ ಎಸ್ಐ ಮಗಳ ವಿಚಾರದಲ್ಲಿ ನಿನ್ನ ಮಗ ಮಾಡಿರೋ ಕೆಲಸಕ್ಕೆ ಎಂಥ ತಂದೆ ಆದರೂ ತಪ್ಕೊಂಡಿರೋನು. ಆದರೆ ನೀನು ಅವ್ನು ತಪ್ಕೊಳ್ಳೋದಿರಲಿ, ಅವನ್ನ ಮಾತಾಡ್ಸೋದು ಇಲ್ಲ ಅಂತೀಯಲ್ಲ. ಮಗನ ವಿಷಯದಲ್ಲಿ ಅದು ಯಾವಾಗ ಬದಲಾಗ್ತೇನೋ. ಅದೆಲ್ಲ ಆಗದೆ ಇರೋ ವಿಷಯ. ಅವನ ವಿಷಯದಲ್ಲಿ ನನ್ನ ಮನಸ್ಸು ಯಾವತ್ತೂ ಕರಗಲ್ಲ. ನೋಡಿದ್ಯಾ, ಇದು ಹಾಗೇನೆ. ಆ ಎಸ್ಐ ಕೂಡ ಕರಗದೆ ಇರೋನೆ. ಅವನು ಒಂಥರ ಉಸಿರುಳಿ ಇದ್ದಂಗೆ, ಯಾವಾಗ ಬೇಕಾದ್ರೂ ಬಣ್ಣ ಬದಲಾಯಿಸ್ತಾನೆ. ನೀನು ಯಾವತ್ತು ಫ್ರೆಂಡ್ಸ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದವಳೇ ಅಲ್ಲ, ಅಂಥದ್ರಲ್ಲಿ ಇವತ್ತು ಹೋಗಿದೀಯ ಅಂದ್ರೆ ನಂಬಕ್ಕಾಗತ್ತಾ? ನನ್ನ ನಂಬಿ ಅಂತ ನಿಮಗೆ ಯಾರು ಹೇಳಿದ್ದು ಚಿಕ್ಕಮ್ಮ? ಯಾವತ್ತು ಇಷ್ಟೆಲ್ಲ ಕೇಳದೆ ಇರೋರು ಇವತ್ತೇನು ಇಷ್ಟೊಂದು ಕೇಳ್ತಿದ್ದೀರಾ? ಅಯ್ಯೋ ನಾನಲ್ಲಮ್ಮ ಕೇಳ್ತಿದ್ದು, ಸೌಂದರ್ಯ ಕೇಳ್ತಿದ್ದು. ಅವ್ರು ಯಾಕೆ ನನ್ನ ಬಗ್ಗೆ ಕೇಳ್ತಾರೆ? ಸುಮ್ಮನೆ ಏನೇನೋ ಹೇಳ್ಬೇಡಿ ಚಿಕ್ಕಮ್ಮ. ಚಿಕ್ಕತ್ತೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಯಾಕೆ ಶುರು ಹಚ್ಕೊಂಡಿದ್ಯಾ? ಅಂದ್ರೆ ನೀನ್ ಎಲ್ಲಿ ಹೋಗಿದ್ದೆ ಅನ್ನೋದು ನನಗೆ ಗೊತ್ತು. ಮತ್ತೆ ಇದ್ರ ಬಗ್ಗೆ ಈಗ ಡಿಸ್ಕಷನ್ ಬೇಡ. ನೀನ್ ಹೀಗೆ ಮಾಡ್ತಿರೋದ್ರಿಂದ ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಅನ್ನೋ ಸೆನ್ಸ್ ನಿನ್ಗಿದೆ ಅಂತ ಅನ್ಕೊಳ್ತೀನಿ. ಅದನ್ನೆಲ್ಲ ಹೇಳೋ ರೈಟ್ಸ್ ನಿಮಗಿಲ್ಲ. ನೀವು ಹೇಳೋದನ್ನೆಲ್ಲ ನನ್ಗೆ ಕೇಳೋದಕ್ಕಾಗಲ್ಲ. ಅಲ್ಲ, ಈ ವಿಷಯದಲ್ಲಿ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನಲ್ಲಿ ಅವತ್ತಿಂದ ಒಂದು ಪ್ರಶ್ನೆ ಕಾಡ್ತಿದೆ. ನೀವ್ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ದೀರಾ? ಅವನನ್ನ ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಭಯ? ನಿಮ್ಮಿಬ್ರು ಮಧ್ಯೆ ಅಂತ ಸೀಕ್ರೆಟ್ ಏನಿದೆ? ನಾನು ಯಾಕೆ ಭಯ ಪಡ್ಲಿ? ಹೌದು, ತಪ್ಪು ಮಾಡಿದವ್ರು ಮಾತ್ರ ಭಯ ಪಡಬೇಕು. ನಮ್ಮ ಸೌಂದರ್ಯ ಯಾವತ್ತೂ ತಪ್ಪು ಮಾಡಿದವಳಲ್ಲ, ತಪ್ಪು ಮಾಡೋರಿಗೆ ಸರಿ ದಾರಿನ ತೋರಿಸೋಳು. ಅರ್ಚನಾ, ಸುಮ್ಮನೆ ಸೌಂದರ್ಯನ ಬಗ್ಗೆ ಆರೋಪ ಮಾಡ್ತಿದೀಯಲ್ಲ. ಯಾರು ಏನೇ ಹೇಳಿದ್ರು ನನ್ಗೆ ಏನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಸೌಂದರ್ಯ,
ಅವಳೇನೋ ಹೇಳ್ತಿದ್ಲಲ್ಲ, ಯಾರದು? ಏನ್ ವಿಷಯ? ನಾನೇನು ಹೇಳಿ ನರಸಿಂಹ, ಅವ್ರು ನನಗೆ ಯಾಕೆ ಹೊಡೆದ್ರು ಅಂತ ನನಗೆ ಗೊತ್ತಿಲ್ಲ. ಏಯ್, ನನ್ ಮುಂದೆ ನಾಟಕ ಆಡ್ಬೇಡ, ಕಣ್ಗುಡ್ಡೆನೆ ಕಿತ್ತಾಕ್ಬಿಡ್ತೀನಿ. ಪುಟಿ ಸಮಾಧಾನ ಮಾಡ್ಕೋ. ಅಂತ ತಪ್ಪ ಅವಳೇನ್ ಮಾಡಿದ್ಲು? ತಪ್ಪಲ್ಲ ಅಣ್ಣ, ದ್ರೋಹ ಮಾಡಿದಾಳೆ. ಏನ್ ಹೇಳ್ತಾ ಇದ್ದ ನೀನು? ಇಷ್ಟ ದಿನ ನೀನ್ ಯಾರನ್ನ ಬೆಳ್ದಿಂಗ್ಲ ಬಾಲೆ ಅನ್ಕೊಂಡ್ ಪ್ರೀತಿಸ್ತಿದ್ಯೋ, ಇವಳೆ ಆ ಬೆಳ್ದಿಂಗ್ಲ ಬಾಲೆ. ಬೆಳ್ದಿಂಗ್ಲು ಬಾಲೆ ಅನ್ನೋ ಹೆಸರಲ್ಲಿ ಜೀವನ ಜೊತೆ ಚೆಲ್ಲಾಟ ಆಡ್ತಿರೋಳು ಇದೇ ಸಂಜನಾ. ಏನ್ ಹೇಳ್ತಾ ಇದ್ಯಾ ಪುಟಿ? ಇವಳು ಬೆಳದಿಂಗಳ ಬಾಲೆನಾ? ಹ್ಞೂ ಅಣ್ಣ, ಇವಳನ್ನ ನಂಬೇಡ, ಇವಳಿಗೆ ಮೋಸ ಮಾಡ್ತಿದ್ದಾಳೆ.